तहाँ असाधारण धर्म रूप जो लक्षण है तथा प्रत्यक्षादि रूप जो प्रमाण है, इन दोनों करके ही वस्तु की सिद्धि होवे है. ಅಸಾಧಾರಣ ಧರ್ಮ, ಸಾಧಾರಣ ಅಂದರೆ ಯಾವುದು ಒಂದರಲ್ಲಿ ವರ್ತಿಸುತ್ತದೋ ಅದಕ್ಕಂತವೂ ಅಸಾಧಾರಣ. ಏಕ ವಿಷಯ ಇರುತ್ತನೆ ವಾಲ ಧರ್ಮಕ್ಕೂ ಅಸಾಧಾರಣ ಕೈಯೇ ಹೇ. ಸಾಧಾರಣ ಅಸಾಧಾರಣ, ಸಾಧಾರಣ ಧರ್ಮಗಳು 9, ಅಸಾಧಾರಣ ಧರ್ಮಗಳು ಒಂದೇ ಒಂದು. ಅಂದಮೇಲೆ ಅವರು ಏನು ಹೇಳಿದಾರೆ, ಲಕ್ಷಣ ಪ್ರಮಾಣಾಭ್ಯಾಮ ನೈ ಪ್ರತಿಜ್ಞೆ ಮಾತೇನ ವಸ್ತು ಸಿದ್ಧಿ ಕಿಂತು ಲಕ್ಷಣ ಪ್ರಮಾಣಾಭ್ಯಾಮ. ಅದಕ್ಕೆ ನಾವು ಈಗ ಆ ವಸ್ತು ಸಿದ್ಧಿ ಆಗುವುದಿಲ್ಲ ಅಂದಮೇಲೆ ಈ ಪ್ರಕಾರಕ್ಕೆ ನ್ಯಾಯದು ನ್ಯಾಯಕ್ರಲ್ಲ, ನ್ಯಾಯ ರಜ್ಜು ಸರ್ಕಿ ನ್ಯಾಯ ಅಂತಲ್ಲ, ಹಂಗೆ ಇದೊಂದು ನ್ಯಾಯ ಅಂಗೀಕಾರ करके ಪ್ರಥಮತಃ ತತ್ಪದಾರ್ಥ का लक्षण कहे. ತ್ವಮ್ ತತ್, ತತ್ಪದಾರ್ಥ ಅಂದರೆ ಈಶ್ವರ, ತತ್ಪದಾರ್ಥ ಅಂದ್ರೆ ಈಶ್ವರ. ಆ ತತ್ಪದಾರ್ಥದ ಲಕ್ಷಣ ನಾವು ಹೇಳುತ್ತೇವೆ. तातिस ब्रह्मरूप तत्पदार्थ का लक्षण 2 प्रकार का हुए. ಆ ಬ್ರಹ್ಮರೂಪ ತತ್ಪದಾರ್ಥದು ಈಶ್ವರನು 2 ಲಕ್ಷಣಗಳು ಇದ್ದಾವ. एक तो तटस्थ लक्षण होवे है और दूसरा स्वरूप लक्षण. ಬ್ರಹ್ಮನನ್ನು ತಿಳಿಸಲಿಕ್ಕೆ ಒಂದು ಸ್ವರೂಪ ಲಕ್ಷಣ, ಒಂದು तटस्थ लक्षण. तहाँ दूसरा स्वरूप लक्षण. ಈ तटस्थ लक्षण ಎದಕ್ಕಂತೀರಿ? तहाँ ಕಾದಾಚಿತ್ತತ್ವೇ ಸತಿ ವ್ಯಾವರ್ತಕತ್ವಂ ತಟಸ್ಥ ಲಕ್ಷಣಂ. ಕಾದಾಚಿತ ಅಂದ್ರೆ ಕದಾಚಿತ್ ಯಾವಾಗಲೂ ಇಲ್ಲ, ಕಾದಾಚಿತ್ ಕಿಂಚಿತ್ ಕಾಲವರ್ತಿತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ತಟಸ್ಥ ಲಕ್ಷಣ. ಅದಕ್ಕೆ ನಾವು ದೃಷ್ಟಾಂತ ಕೊಡ್ತೇವೆ. ಕಾಕವತ್ತ ದೇವದತ್ತ ಗ್ರಹಂ ಸೇಮಿ ಯಾಯಿಕ ಉಪಲಕ್ಷಣ ಬಿ ಕೈ ಅಂತೇಳಿ ಟಿಪ್ಪಣಿ ಇದ್ರಾಗ ಪಂಡಿತ್ ಪೀತಾಂಬಜಿಯವರು ಅಷ್ಟು ಉಪದೇಶ ಕೊಟ್ಟರು. ಯಾಯಿಕ ಉಪಲಕ್ಷಣ ಬಿ ಕೈಯೇ, ಯಾಕಂದ್ರೆ ಎರಡಕ್ಕೂ ಒಂದೇ ದೃಷ್ಟಾಂತ ಅದು. ಕಾದಾಚಿತ್ ಅಂದರೆ ಕದಾಚಿತ್ ಕಿಂಚಿತ್ ಕಾಲವರ್ತಿತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ತಟಸ್ಥ ಲಕ್ಷಣ. ಕಿಂಚಿತ್ ಕಾಲ, ಕಾದಾಚಿತ್ ಅಂದರೆ ಕಿಂಚಿತ್ ಕಾಲ, ಸತಿ ವ್ಯಾವರ್ತಕಂ, ವ್ಯಾವರ್ತಕ ಅಂದರೆ ಭಿನ್ನ ಮಾಡಿ ತಿಳಿಸುವುದಕ್ಕೆ, ವ್ಯಾವರ್ತ ಅಂದರೆ ಭಿನ್ನ ಮಾಡಿ ತಿಳಿಸುವುದಕ್ಕೆ ತಟಸ್ಥ ಲಕ್ಷಣ. ಈಗ ಅದು ಹೇಳ್ತಾರೆ, ಜೋ ಲಕ್ಷಣ ಅಪಣೆ ಲಕ್ಷ್ಯ ವಿಷಯ ಕದಾಚಿತ್ ವರ್ತತಾ ಹುವ. ಯಾವ ಲಕ್ಷಣವು ತನ್ನ ಲಕ್ಷ್ಯದಲ್ಲಿ, ಲಕ್ಷಣದಿಂದ ಲಕ್ಷ್ಯ ವಸ್ತು ತಿಳಿಯಲ್ಪಡುತ್ತದೆ. ಲಕ್ಷಣವನ್ನು ಲಕ್ಷ್ಯ ವಸ್ತು ಸಮಜಲಾ ಜಾತೋ, ಲಕ್ಷಣದಿಂದ ಲಕ್ಷ್ಯ ವಸ್ತುವನ್ನು ತಿಳಿಯಲ್ಪಡುತ್ತದೆ. ಆಮೇಲೆ ಲಕ್ಷಣವು ತನ್ನ ಲಕ್ಷ್ಯದಲ್ಲಿ ಕಾದಾಚಿತ್ ವರ್ತತಾ ಹುವ. ಕಾದಾಚಿತ್ ಅಂದರೆ ಕಿಂಚಿತ್ ವರ್ತತಾ ಇದ್ದು, ವರ್ತತಿ ವರ್ತನೆ ರಾಣೆ ಇದ್ದುಕೊಂಡು. ता अपने लक्षण को अन्य पदार्थों से भिन्न करे है, सो तटस्थ लक्षण है. ನಾವೀಗೇನು ಸಿದ್ಧಾಂತ ದೃಷ್ಟಾಂತ ಕೊಟ್ಟಿದ್ದೆವು. ಕಾಕವತ್ತ ದೇವದತ್ತ ಗ್ರಹಂ ಅಂದರೆ ಕಾಯಿ ಕೂತದೆ ದೇವದತ್ತನ ಮನಿ, ಕಾಯಿ ಕೂತದೆ ದೇವದತ್ತನ ಮನಿ ಅಂದ ಮೇಲೆ ಯಾರೋ ಒಬ್ಬರು ಪುರುಷರು ಕುಳಿತು ದೇವದತ್ತನ ಮನಿ ಎಲ್ಲೈತಿ, ಆ ಕಾಗೆ ಕೂತದೆ ದೇವದತ್ತನ ಮನಿ ಅಂದರೆ ಕಾಗೆ ಯಾವಾಗಲೂ ಇರುವುದಿಲ್ಲ. ವಾಸ್ತವಿಕ ಉಪಲಕ್ಷಣದಲ್ಲಿಯೇ ನಾನು ಉಳಿಸ್ತದೆ ತಟಸ್ಥ ಲಕ್ಷಣ. ಕಿಂಚಿತ್ ಅಂತ ತಿಳ್ಕೊಂಡು ಕಾಕವತ್ತ ದೇವದತ್ತ ಅಂದಿದ್ದೆವು. ಅಂತೂ ಯಾವಾಗಲೂ ಆ ಕಾಕ ದೇವ್ ಕುಂಡ್ರುವುದಿಲ್ಲ, ಫಕ್ತ ಕೂತಾಗ ಎದ್ದು ಹೋದಾಗ ಕಿಂಚಿತ್ ಯಾವಾಗಲೂ ಕುಂಡಿರ್ತದೆ ಕಾಗೆ ಇಲ್ಲ. ಮತ್ತು ಇನ್ನು ದೇವದತ್ತನಕ್ಕಿಂತ ಭಿನ್ನ ಎಷ್ಟು ಮನಿಗಳು ಅದಾವಲ್ಲ, ಇವು ಯಾವ ದೇವದತ್ತನ ಮನಿ ಅಲ್ಲ, ಕಿಂತು ಇದು ಕೂತದೇ ದೇವದತ್ತನ ಮನಿ ಅಂತ ಹಿಂಗೆ ತಿಳಿಸಿ ಹೋಯಿತು. ಹಾಂ जो लक्षण आ किंच कादाचित सती वर्तमान इतर पदार्थ व्यावर्तकत्व उपलक्षण. जो लक्षण अपने लक्ष्य विषय कादाचित वर्तता हुआ अपने लक्षण को अन्य पदार्थों से भिन्न करे, सो लक्षण तटस्थ लक्षण कहा जावे है. ಕೂಡ್ಕೊಂಡೆವು ಭಾಳ ಅಲ್ಲ, ಹಿಂಗೆ ಒಂದು ತೆಗೆದುಕೊಂಡು ಒಂದು ಹೊರಗೆ ಬರೋದು ಆಗ್ತದೆ ನೋಡಿ. ಜಾವೆ ದೈಸೆ ಇದು ನ್ಯಾಯಿಕರ ದೃಷ್ಟಾಂತ. ಇದು ದೃಷ್ಟಾಂತ ಏನು ಕೊಟ್ಟರಲ್ಲ, ಇದು ವೇದಾಂತ ಉಳಿದಲ್ಲ, ನ್ಯಾಯಿಕರ ದೃಷ್ಟಾಂತ. ಇದು पृथ्वी का गंधवत्व लक्षण तटस्थ लक्षण है. पृथ्वीದು ಗಂಧವತ್ವ
ಲಕ್ಷಣ ಏನೈತಲ್ಲ ಇದು ಆ ಪೃಥ್ವಿದು ತಟಸ್ಥ ಲಕ್ಷಣ. ನಿಮ್ಗೆ ಸ್ವಲ್ಪ ಅದು ಎಂದು ಕೇಳಿದ ಅವಘಡ ಅನಿಸ್ತೈತಿ. ಇದು ದೃಷ್ಟಾಂತ ಸ್ವರೂಪ ಅದು. ಆದರೂ ಇದು ಪೃಥ್ವಿಕ ಗಂಧವತ್ವ. ವತ್ವ ಅಂದ್ರೆ ಅಧಿಕರಣ. ಗಂಧತ್ವಾತ್ ಅಲ್ಲ, ಗಂಧವತ್ವ ಬೇರೆ, ಗಂಧತ್ವಾತ್ ಇಕೆ ಹೇತು. ಗಂಧ ಇರುಣದಿಂದ ಇದು ಗಂಧ ಅಲ್ಲಿ ವಾಸ್ತವಿಕ ಇದ್ರಾಗ ಅದನೇ. ಆ ಅಧಿಕರಣದಲ್ಲಿ ಮೊದಲೇನೆ ಆ ಗಂಧ ಅದಕ್ಕೆ ಗಂಧವತ್ವ. ಗಂಧವತ್ವ ಲಕ್ಷಣ ತಟಸ್ಥ ಲಕ್ಷಣ ತಹ. ಮಹಾಪ್ರಳಯ ವಿಷಯ ಸರ್ವ ಕಾರ್ಯಕ ನಾಶೋವೇ. ಮಹಾಪ್ರಳಯದಲ್ಲಿ, ಮಹಾಪ್ರಳಯ ಅಂದ್ರೆ 4 ಯುಗಗಳ ಸಂಪಾಸನ ಒಂದೇನು ಪ್ರಳಯ ಆಗ್ತದಲ್ಲ ಅದಕ್ಕೆ ಮಹಾಪ್ರಳಯ ಅಂತಾರೆ. ಎಷ್ಟು ಪ್ರಳಯ ಅದಾವ ಮಹಾರಾಜ ಗೊತ್ತ? ಖಂಡ ಪ್ರಳಯ, ನಿತ್ಯ ಪ್ರಳಯ, ಅತ್ಯಂತಿಕ ಪ್ರಳಯ, ಕೊನೆಗೆ 4 ಯುಗ ಸಂಪಾಸನ ಒಂದು ಮಹಾಪ್ರಳಯ. ನಿತ್ಯ ಪ್ರಳಯ ಅಂದ್ರೆ ಸುಸುಪ್ತಿದಾಗ. ನಿತ್ಯ ಪ್ರಳಯ ಅಂದರೆ ಇವಾಗ ನಮಗೆ ನಿತ್ಯ ಸುಸುಪ್ತಿಯೊಳಗೆ ಎಲ್ಲಿ ಅದು ಜಗತ್ತಿಲ್ಲ. ನಾವು ಇದ್ದೋಕ ಜಗತ್ತೈತೆ ನಮ್ಮಲ್ಲಿ ಇಲ್ಲ, ಅದು ನಿತ್ಯ ಪ್ರಳಯ. ಇನ್ನು ಭೂಕಂಪ ಅದೇನು ಆಗ್ತಾವಲ್ಲ ಅವು ಖಂಡ ಪ್ರಳಯ. ಏನು ಅತ್ಯಂತಿಕ ಪ್ರಳಯ ಅಂದ್ರೆ ಏನು? ಆ ಮಹಾತ್ಮನಲ್ಲಿ ಜೀವನ್ಮುಕ್ತನಲ್ಲಿ ಜಗತ್ತೇ ಇಲ್ಲ. 3 ಕಾಲಗಳಲ್ಲಿ ಅವನಲ್ಲಿ ಅತ್ಯಂತ ಅಭಾವ ಅಂದ್ರೆ ಅವನಲ್ಲಿ ಜಗತ್ತೇ ಇಲ್ಲ. ನನ್ನಲ್ಲಿ 3 ಕಾಲಗಳಿಲ್ಲ ಅಂತಂದ ಮೇಲೆ ಅವನಲ್ಲಿ ಜಗತ್ತಿಲ್ಲ. ಅದು ಅತ್ಯಂತಿಕ ಪ್ರಳಯ. ಇನ್ನು 4 ಯುಗ ಸಂಪಾಸನೋಮ ಪ್ರಳಯನ ಆಗ್ತದಲ್ಲ ಇದಕ್ಕೆ ಮಹಾಪ್ರಳಯ. ಮಹಾಪ್ರಳಯ ವಿಷಯ ಸರ್ವ ಕಾರ್ಯಕ ನಾಶ ಹೋವೆ. ಎಲ್ಲ ಕಾರ್ಯ ಜಗತ್ತಿಂದು ನಾಶ ಆಗುತ್ತದೆ. ಯಾತೆ ನೈಯಾಯಿಕೋಂಕೆ ಮತ ವಿಷಯ ಸೋ ಗಂಧ ಗುಣ ತಾ ಮಹಾಪ್ರಲಯ ವಿಷಯ परमाणु रूप पृथ्वी विषय रहता नहीं. परमाणु रूप पृथ्वी विषय रहता नहीं. ಆ ಗಂಧಗುಣ ಏನಿದೆ ಪೃಥ್ವಿಯಲ್ಲಿರುವ ಗಂಧಗುಣ ಮಹಾಪ್ರಳಯದಲ್ಲಿ ಪರಮಾಣು ಪೃಥ್ವಿ ವಿಷಯ ರಹತಾನೆ. ಮಹಾಪ್ರಳಯದಲ್ಲಿ ಗಂಧಗುಣ ಪೃಥ್ವಿಯಲ್ಲಿ ಇರುವುದೇ ಇಲ್ಲ. ಅವರ ನೈಯಾಯಿಕೋಂಕೆ ಮತ ವಿಷಯ. ನಮ್ಮಲ್ಲಿ ಮಹಾಪ್ರಳಯ ಆಯ್ತಂದ್ರೆ ನಮ್ಮ ಅವಿದ್ಯೆ ಏನು ಮಾಡ್ತದೆ ಅಂತ ಕೇಳಿದರೆ ಎಲ್ಲ ಜೀವಿಗಳ ಕರ್ಮವನ್ನು ತಕ್ಕೊಂಡು ಆ ಮಾಯೆಯಲ್ಲಿ ಲೀನ ಆಗುತ್ತದೆ. ಆದರೂ ಅವರು ಮಹಾಪ್ರಳಯದಲ್ಲಿ ಆ ಪರಮಾಣು ರೂಪ ಪೃಥ್ವಿಯಲ್ಲಿ ಅದು ಗಂಧಗುಣ ಇರುವುದೇ ಇಲ್ಲ. ನೈಯಾಯಿಕೋಂಕೆ ಮತ ವಿಷಯ जिस क्षण विषय द्रव्य उत्पन्न होवे तिस क्षण विषय ता द्रव्य विषय रूपादि गुण उत्पन्न होते नहीं. ನೈಯಾಯಿಕರು ಮತದಲ್ಲಿ ನಿರ್ಗುಣ ದ್ರವ್ಯ ಉತ್ಪತ್ತಿ ಮೊದಲು ಗುಣ ಏನು ಉತ್ಪತ್ತಿ ಆಗ್ತದೆ ಅದು ಗುಣ ಸಹಿತವಾಗಿ ಆಗುವುದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೃಷ್ಟಿ ಕಾಲದಲ್ಲೇನೂ ಗುಣ ಇಲ್ಲ, ಸೃಷ್ಟಿ ಪ್ರಳಯ ಕಾಲದಾಗೂ ಗುಣ ಆ ಪೃಥ್ವಿಯಲ್ಲಿ ಇಲ್ಲ. ಪೃಥ್ವಿಯಲ್ಲಿ ಮಹಾಪ್ರಳಯದಲ್ಲಿ ಶೂನ್ಯಕ್ಕೆ ಆ ಪೃಥ್ವಿಯಲ್ಲಿ ಗಂಧಗುಣ ಇಲ್ಲ. ಇನ್ನು ಮತ್ತು ಪುನಃ ಸೃಷ್ಟಿ ಕಾಲದಾಗ ಆ ಯಾವ ಗಂಧಗುಣ ಪೃಥ್ವಿಯಲ್ಲಿ ಇಲ್ಲ. ಕಿಂತು 2ನೇ ಕ್ಷಣದಲ್ಲಿ ಮತ್ತೆ ಆ ಗುಣದ ಉತ್ಪತ್ತಿ. ಮೊದಲ ನಿರ್ಗುಣ ದ್ರವ್ಯನೇ ಅದ. ನಮ್ಮ ವೇದಾಂತ ಮತದಲ್ಲಿ ನಿರ್ಗುಣ ದ್ರವ್ಯ ಇಲ್ಲ, ನಿರ್ಗುಣ ದ್ರವ್ಯ ಉತ್ಪತ್ತಿ ಇಲ್ಲ. जिस क्षण विषय द्रव्य उत्पन्न होवे तिस क्षण विषय ता द्रव्य विषय रूपादिक गुण उत्पन्न होते नहीं. ಶಬ್ದ ಸ್ಪರ್ಶ ರೂಪ ರಸಗಂಧ ಏನದಾವ ಗುಣ, ಈ ರೂಪಾದಿ ಗುಣಗಳು ಆ ದ್ರವ್ಯದಲ್ಲಿ ಉತ್ಪತ್ತಿ ಅಧಿಭೂತಗಳಲ್ಲಿ ಉತ್ಪತ್ತಿ ಆಗುವುದೇ ಇಲ್ಲ. ಅಂದರೆ ಮೊದಲು ಆ ದ್ರವ್ಯನೇ ಉತ್ಪತ್ತಿ ನಿರ್ಗುಣ, ನಂತರ 2ನೇ ಕ್ಷಣದಲ್ಲಿ ಗುಣದು ಉತ್ಪತ್ತಿ. ಹೇಳುತ್ತಾ ಕಾದಾಚಿತ ಸೃಷ್ಟಿ ಪ್ರಳಯ ಕಾಲದಲ್ಲಿಯೂ ಇಲ್ಲ, ಸೃಷ್ಟಿ ಕಾಲದಲ್ಲಿಯೂ ಇಲ್ಲ. ಯಾವುದು ಪೃಥ್ವಿಯಲ್ಲಿರುವ ಗಂಧಗುಣ ಕಾದಾಚಿತ ಮಧ್ಯ ಕಾಲದಲ್ಲಿ ಅಷ್ಟೇ ಅದ ಅಂತ ತಿಳ್ಕೊಂಡು ನಾವು ಅದಕ್ಕೆ ಕಾದಾಚಿತ ಬತ್ತಲಿರ್ತೀವಿ. ಅಂದ್ರೆ ರೂಪಾದಿ ಗುಣ उत्पन्न होते नहीं किंतु ದ್ವಿತೀಯ ಕ್ಷಣ ವಿಷಯ ತೇ ರೂಪಾದಿ ಗುಣ उत्पन्न होवे. 2ನೇ ಕ್ಷಣದಲ್ಲಿ ಆ ರೂಪಾದಿಕ ರೂಪ ಶಬ್ದ ಸ್ಪರ್ಶ ರೂಪ ರಸ ಗಂಧ ಗುಣ ಏನದಲ್ಲ ಅವು 2ನೇ ಕ್ಷಣದಲ್ಲಿ ಉತ್ಪತ್ತಿ. ಮೊದಲ ನಿರ್ಗುಣ ದ್ರವ್ಯದ ಗುಣರಹಿತ ದ್ರವ್ಯದ ಉತ್ಪತ್ತಿ, 2ನೇ ಕ್ಷಣದಲ್ಲಿ ಅದು ಗುಣಸಹಿತವಾಗಿ ಉತ್ಪತ್ತಿ. ಆ ಗುಣ ಅದ್ರಾಗ 2ನೇ ಕ್ಷಣದಲ್ಲಿ ಬರುತ್ತದೆ. ಅಂದರೆ ಪ್ರಥಮ ಕ್ಷಣದಲ್ಲಿ ಇಲ್ಲ उत्पन्न होवे. प्रथम क्षण विषय सो द्रव्य निर्गुण ही उत्पन्न होवे है. ठीक है. इस अर्थ विषय युक्ति तो न्याय प्रकाश के द्वितीय परिच्छेद के आदि विषय विस्तार से कथन करिए सो तान से जानी लेनी. ಇದಕ್ಕೆ ಯುಕ್ತಿ ಏನದಲ್ಲ ನಾವು ನ್ಯಾಯ ಪ್ರಕಾಶದಾಗ ವಿಸ್ತಾರವಾಗಿ ಕೊಟ್ಟಿದ್ದೆವು. ಆ ನಿರ್ಗುಣದೊಳಗೆ ಯಾಕೆ ಉತ್ಪತ್ತಿ ಹೆಂಗೆ ಉತ್ಪತ್ತಿ ಆಗ್ತದೆ ಎಂಬುದು ನ್ಯಾಯ ಪ್ರಕಾಶ ನೋಡ್ರಿ. ದ್ವಿತೀಯ ಪರಿಚ್ಛೇದಕ್ಕೆ ಆದಿ ವಿಷಯ ವಿಸ್ತಾರತೆ ಕಥನ ಕರಿಯೇ ಸೋ ತಾನ್ಸೆ ಜಾನಿ ಲೇಣಿ ಅಲ್ಲಿ ನೋಡ್ರಿ. ಯಾತೆ
पृथ्वी के उत्पत्ति क्षणविषयी भी सो गंध गुणता पृथ्वीविषयी रहता नहीं. पृथ्वी के उत्पत्ति ಅಂದರೆ ಪೃಥ್ವಿ ಏನು ಉತ್ಪತ್ತಿ ಆಯಿತು ಅದರಲ್ಲಿ ಗಂಧಗುಣ ಉತ್ಪತ್ತಿ ಇಲ್ಲ. ಕಿಂತು ಮಧ್ಯಕಾಲವಿಷಯಿ ಸೋ ಗಂಧಗುಣ ಪೃಥ್ವಿ ವಿಷಿರೇ ಯಾತೆ ಸೋ ಅಂದರೆ ಮಧ್ಯಕಾಲದಲ್ಲಿ ಸೃಷ್ಟಿ ಮಧ್ಯಕಾಲದಲ್ಲಿ ಸೋ ಗಂಧಗುಣ ಕಾದಾಚಿತ್ ಹೇ ಕಾದಾಚಿತ್ ಹೇ ಕಿಂಚಿತ್ ಕಾಲ ಹೇ ಮಧ್ಯದಲ್ಲಿನೇ ಪೂರ್ವದಲ್ಲಿನೂ ಇಲ್ಲ ಪ್ರಳಯದಲ್ಲೂ ಇಲ್ಲ ಕಿಂಚಿತ್ ಮಧ್ಯಕಾಲದಲ್ಲಿ ಐತಿ ಅದಕ್ಕೆ ಕಾದಾಚಿತ್ ಅವ್ರ ಸೋ ಗಂಧಗುಣ अपने ಆಶ್ರಯಭೂತ ಪೃಥ್ವಿಂಕು अपने ಗಂಧಗುಣ ಎಲ್ಲದ ಅಂತ ಕೇಳಿದರೆ ಪೃಥ್ವಿಯಲ್ಲಿ ಗಂಧಗುಣ पृथ्वी गंध हाँ हाँ गंध पृथ्वी आश्रयभूत पृथ्वी को दूसरे जलादि पदार्थों से भिन्न करावे है ಅಂದರೆ ಕೇವಲ ಗಂಧಗುಣ ಪೃಥ್ವಿಯಲ್ಲಿ ಐತಿ ಆ ಜಲದಲ್ಲಿ ಅಗ್ನಿಯಲ್ಲಿ ಯಾವುದಲ್ಲಿ ಅವುಗಳನ್ನು ವ್ಯಾವರ್ತ ಭಿನ್ನ ಮಾಡಿ ಕೇವಲ ಪೃಥ್ವಿಯನ್ನೇ ಅದು ತಿಳಿಸಿಕೊಟ್ಟೋದ್ರಿಂದ व्यावर्त कोणेते सो गंधवत्व ता पृथ्वी का तटस्थ लक्षण है. पृथ्वी का तटस्थ लक्षण है. ಇದೆಲ್ಲ ಸಾಧಾರಣ ಬಟ್ ಅವುಗಳೇನಿಲ್ಲ ಗಂಧವತ್ತು ಪೃಥ್ವಿ ಗಂಧಗುಣ ಪೃಥ್ವಿಯಲ್ಲಿ ಕಾದಾಚಿತ ವ್ಯಾವರ್ತ ಕಾದಾಚಿತ ಅಂದ್ರೇನು ಮಹಾಪ್ರಳಯದಲ್ಲೇನೂ ಗಂಧಗುಣ ಪೃಥ್ವಿಯಲ್ಲಿ ಇಲ್ಲ. ಮತ್ತು ಯಾವ ಸೃಷ್ಟಿ ಕಾಲದಾಗೂ ಕೂಡ ಕೇವಲ ಆ ಪೃಥ್ವಿ ಪದಾರ್ಥ ಹುಟ್ಟದ ಹೊರತಾಗಿ ಅದರಲ್ಲಿ ಗಂಧಗುಣ ಮೊದಲೇ ಹುಟ್ಟಲ್ಲ. किंतु ಎರಡನೇ ಕ್ಷಣದಲ್ಲಿ ಉತ್ಪತ್ತಿ ಆಗುತ್ತದೆ. ಅದಕ್ಕೆ ಮೊದಲೂ ಇಲ್ಲ ನಂತರನೂ ಇಲ್ಲ ಮಧ್ಯಕಾಲದಲ್ಲಿ ಇರೋದ್ರಿಂದ ನಾವು ಕದಾಚಿತ್ ಕದಾಚಿತ್ ಅಟ್ಟೆ ಕಾದಾಚಿತ್. ಇನ್ನು ಆ ಗಂಧಗುಣ ಇರೋದು ಕೇವಲ ಪೃಥ್ವಿಯಲ್ಲಿ ಅಟ್ಟೆ ಐತಿ, ಬಾಕಿ ಜಲದಲ್ಲಿ ಅಗ್ನಿಯಲ್ಲಿ ಇಲ್ಲ. ಅಂದರೆ ಅವುಗಳನ್ನು ಭಿನ್ನ ಮಾಡಿ ಕೇವಲ ಪೃಥ್ವಿಯನ್ನೇ ತಿಳಿಸ್ಕೊಡ್ತು. ಅದಕ್ಕೆ ಈ ಗಂಧಗುಣ ಪೃಥ್ವಿ ಅದೇನದ तटस्थ लक्षण शीतलिष्ट भिन्न करके जनावे कादाचित गुणते तथा व्यावर्तक गुणते सो गंधवत्व तथा पृथ्वी का तटस्थ लक्षण है. इस प्रकार तत्पदार्थ रूप ब्रह्म का भी सृष्टि स्थिति लय कारणत्व ये तटस्थ लक्षण है. ಅದೇ ರೀತಿ ಬ್ರಹ್ಮನು ಈ ಜಗತ್ತಿಗೆ ಹೆಂಗಿದ್ದಾನಂದ್ರೆ ಸೃಷ್ಟಿ ಸ್ಥಿತಿ ಲಯ ಕಾರಣತ್ವ उत्पत्ति स्थिति लय उत्पत्ति स्थिति लय कारणत्व ये तटस्थ लक्षण है. ब्रह्मंदु ಈ ಸೃಷ್ಟಿ ಉತ್ಪತ್ತಿ ಸ್ಥಿತಿ ಲಯ ಕಾರಣತ್ವನೇ ಆ ಬ್ರಹ್ಮನ तटस्थ लक्षण लक्षण है. यहाँ सृष्टि शब्द करके परमाणु परमाणु ಅಂದ್ರೆ ಗೊತ್ತಾಗ್ತಲ್ಲ परमाणु और परमाणु मन जाल सूर्य मर्चिस्थ यत्र षष्ठ भाग तयोर भागकानां जाल सूर्य मर्चिस्थ यश तस्य षष्ठतमो भागः स परमाणु उच्यते. परमाणु लक्षण इसमें हाल भर न झरोखे में जो सूक्ष्म रजत प्रतीत हुए है हिंदी और संस्कृत झरोखे में जो सूक्ष्म रजत प्रतीत हुए है ताकि छठे भाग का नाम परमाणु. झरोखे में जो सूक्ष्म रज प्रतीत हुए है ताकि छठे भाग का नाम परमाणु. ठीक है. ಈಗ सिद्धांत कहता है इस प्रकार तत्पदार्थ रूप ब्रह्म का भी सृष्टि स्थिति लय कारणत्व ये तटस्थ लक्षण है. यहाँ सृष्टि शब्द करके जगत के उत्पत्ति का ग्रहण करना. सृष्टि अंदर उत्पत्ति अंत तिಳ್ಕೊರಿ ग्रहण करना और स्थिति शब्द करके जगत के पालन का ग्रहण करना. जगतದ ಸ್ಥಿತಿ ಇರುವಿಕೆ ಅಂದರೆ ಏನು ಜಗತ್ ಕೆ ಪಾಲನ का ग्रहण करना. ಪರಮಾತ್ಮ ಈ ಜಗತ್ತಿಗೆ ಏನು ಮಾಡ್ತಾನಂದ್ರೆ ಪಾಲನ ಮಾಡ್ತಾನ. ಪಾಲನ ಅಂದ್ರೆ ಏನು ಮಾಡ್ತಾನ ನಿಮ್ದೆಲ್ಲ ಅವನೇ ನೋಡ್ತಾನೆ ಎಲ್ಲ ಪಾಲನ ಮಾಡ್ತಾನೆ ತಂದು ಮಂದೆಲ್ಲ ಪಾಲನ ಮಾಡ್ತಾನೆ. ಹಂಗೆ ಈ ಜಗತ್ತಿಗೆ ಸೃಷ್ಟಿಕರ್ತನಾದ ಬ್ರಹ್ಮ ಪಾಲನಕರ್ತ ಅಂದ್ರೇನು ಅವನಲ್ಲಿ ವಿಷಮ ದೋಷ ಬರ್ತೈತಿ ಪಾಲನ ಮಾಡ್ತಾನಂದ್ರೆ ಒಬ್ಬ ಸುಖ ಒಬ್ಬ ದುಃಖ ರೋಗಿ ನಿರೋಗಿ ಪಾಲನ ಅವ್ರವ್ರ ಕರ್ಮಾನುಸಾರವಾಗಿ ಅವರಿಗೆ ಸುಖ ದುಃಖ ಕೊಡ್ತಾನಂತ ತಿಳ್ಕೋಬೇಕು. ವಿಚಾರ ಸಾಗರ ಒಳಗೆ ಟಿಪ್ಪಣಿ ಕೊಟ್ರ ಇದ್ರ ಸಲುವಾಗಿ पालनंद कूड़े तड़ पंडित पीताम्बरी टिप्पणी कोटर कर्म के अनुसार सुख दुख का संबंध विचार सागर ಒಳಗೆ ಪಾಲನ ಅಂದ್ರೆ ಎಲ್ಲರಿಗೂ ಒಂದೇ ಸಾರ್ಕ ಯಾಕೆ ಇಟ್ಟಿಲ್ಲವ ಇತ್ತು ನಿಮ್ಗೆ ಹಾಂ ಮಳಿ ಅದೇ ಪಾಲನ ಅಂದ್ರೆ
ಪರಮಾತ್ಮ ಎಲ್ಲರಿಗೆ ಸಮಾನನೇ ನೋಡ್ತಿರ್ಬೇಕು ಪಾಲನ ಅಂದ್ರೆ ಇಲ್ಲಪ್ಪ, ಅವ್ರವ್ರ ಕರ್ಮಾನುಸಾರವಾಗಿ ಅವ್ರಿಗೆ ಸಂಬಂಧ ಅಂದರೆ ಅವ್ರ ಕರ್ಮಾನುಸಾರ ಸುಖ ದುಃಖ ಕೊಡ್ತಾನೆ. ಗ್ರಹಣ करना और लय शब्द करके जगत के प्रलय का ग्रहण करना. लय अंदಕೊಳ್ಳೇನೆ ಪ್ರಳಯ ಅಂತ ಗ್ರಹಣ ಮಾಡ್ರಿ. ಸೊ ಜಗತ್ ಕೆ ಉತ್ಪತ್ತಿ ಸ್ಥಿತಿ ಲಯ का ಕಾರಣತ್ವ ಬ್ರಹ್ಮ ವಿಷಿ ಸರ್ವದಾ रहताನೆ. ಯಾವಾಗಲೂ ಸೃಷ್ಟಿ ಮಾಡ್ತಾನೇನೋ ಇಲ್ಲ, ಯಾವಾಗಲೂ ಮಾಡಲ್ಲ ಸೃಷ್ಟಿ. जगत के उत्पत्ति स्थिति लय का कारण तो ब्रह्म विषय सर्वदा रहता नहीं, किंतु ಮತ್ತೆ ಯಾವಾಗ ಮಾಯಾ की अधिष्ठानता काल विषय ही रहे. ಯಾವಾಗ ಮಾಯಾಗ ಅಧಿಷ್ಠಾನ ಆದ ಆವಾಗೇನೆ ಬ್ರಹ್ಮ ಮೊದಲು ಬ್ರಹ್ಮ ಯಾವ ಕಾಲದಾಗ ಸೃಷ್ಟಿ ಉತ್ಪತ್ತಿ ಮಾಡಬೇಕಾಯಿತು ಆ ಕಾಲದಲ್ಲೇ ಆ ಮಾಯನ್ನ ತಗೊಂಡು ಸೃಷ್ಟಿ ಉತ್ಪತ್ತಿ ಮಾಡುತ್ತಾನೆ. ಅಂದ್ರೆ ಮಾಯಾಗ ಅಧಿಷ್ಠಾನ ಆದ ಕೂಡಲೇ ಅವನಲ್ಲಿ ಈ ಯಾವ ಜಗತ್ತದ ಕಾರಣತ್ವ ಬರ್ತೈತಿ. ಅಧಿಷ್ಠಾನ ಎದಕ್ಕಂತಾರೆ ಮಹಾರಾಜ ಮನೆ ಹೇಳಿತಲ್ಲ, ಮತ್ತು ಅಧಿಷ್ಠಾನ विचार चंद्रोदय बरला नहीं, चंद्रोदय बरल जो आप निर्विकार रूप से स्थित हो गए और अविद्याकृत कल्पित कार्य का आश्रय हो गए, सो अधिष्ठान कहिए. ठीक है, अधिष्ठानता काल विषय ही रहे है. याते सो सृष्टि स्थिति लय का कारणत्व, सृष्टि स्थिति लय का कारणत्व ಕಾದಾಚಿತ್ ಹೈ. ಯಾವಾಗಲೂ ಅದೇನು ಸೃಷ್ಟಿ ಸ್ಥಿತಿ ಉತ್ಪತ್ತಿ ಯಾವಾಗಲೂ ಮಾಡಲ್ಲ, ಕಾದಾಚಿತ್ ಹೈ. ಅವರ ಸಾಂಖ್ಯ ನೈಯಾಯಿಕಾದಿ ಮತ್ತು ಇನ್ನು ವ್ಯಾವರ್ತಕ ಏನು सांख्यರು नैयायिकರು यानी जगत की कारण रूप करके कल्पना करे है जे प्रधान परमाणु आदि है तिनोंते त लक्ष्य रूप ब्रह्म को भिन्न भी करावे है याते व्यावर्तक भी है. परमाणु प्रधान सांख्यರು ಪ್ರಕೃತಿ ಅಂದರೆ ಪ್ರಧಾನ, ಈ ಜಗತ್ತಿಗೆ ಕಾರಣ ಅಂತ ಹೇಳ್ಯಾರ. ನ್ಯಾಯಕರು ಪರಮಾಣು ಅಂತ ಹೇಳ್ಯಾರ. ಆ ಪರಮಾಣು ಪ್ರಧಾನವನ್ನು ವ್ಯಾವರ್ತ ಮಾಡಿ ಈ ಜಗತ್ತಿಗೆ ಪರಮಾತ್ಮನೇ ನಿಮಿತ್ತ ಕಾರಣ ಇದ್ದಾನ ಅಂತ ಹಿಂಗೆ ವ್ಯಾವರ್ತಕ ವಿಹೈ. ತಿತ್ತು ವ್ಯಾವರ್ತಕ ಅಂದ್ರೆ ಭಿನ್ನ ಮಾಡಿ ತಿಳಿಸೋದಕ್ಕೆ. ಭಿನ್ನ ಏನು ಮಾಡಿದರು? ಸಾಂಖ್ಯ ನೈಯಾಯಿಕರು ಜಗತ್ತಿಗೆ ಪರಮಾಣು ಮತ್ತು ಪ್ರಧಾನ ಅಂತ ಹೇಳ್ತಾ ಇದ್ದಾರೆ. ಅವು ಭಿನ್ನ ಮಾಡಿ ಅವು ಅಲ್ಲ, ಹೆಂಗೆ ದೇವತೆ ಮಂದಿ ಅಲ್ಲ, ಹಂಗೆ ಇವರು ಪರಮಾಣು ಪ್ರಧಾನ ಇವು ಜಗತ್ತಿಗೆ ಕಾರಣ ಅಲ್ಲ, ಕೇವಲ ಬ್ರಹ್ಮನೇ ಜಗತ್ತಿಗೆ ಕಾರಣ ಅಂತ ತಿಳಿಸ್ಕೊಡು. ಅದು ವ್ಯಾವರ್ತಕ. ಯಾವಾಗಲೂ ಸೃಷ್ಟಿ ಉತ್ಪತ್ತಿ ಸ್ಥಿತಿ ಇರಲ್ಲ. ಯಾವಾಗ ಇರ್ತದೇನು? ಉತ್ಪತ್ತಿ ಜಗತ್ತಿನ ಉತ್ಪತ್ತಿ ಯಾವಾಗಲೂ ಮಾಡ್ತಾನೆ. ಯಾವಾಗಲೂ ಉತ್ಪತ್ತಿ ಮಾಡಿದ್ರೆ ಅವನ ಮೇಲೆ ವಿಷಮತಾ ದೋಷ ಬರ್ತದೆ. ಇದು ಪ್ರವಾಹ ವಿಚಾರ ಸಾಗರದಾಗ ಅವು 112 ಟಿಪ್ಪಣಿ ಒಳಗೆ ಅವು 6 ಭೇದ ಹೇಳುವ ತಾಳದು ಏಕದಮ್ ತಾಳದು ಪ್ರವಾಹ ರೂಪಸಿ ಅನಾದಿ. ಈ ಪ್ರಪಂಚವು ಪ್ರವಾಹ ರೂಪಸಿ ಅನ್ನೋದು. ಪ್ರವಾಹ ರೂಪಸಿ ಅನಾದಿ ಅಂತಂದ್ರೇ ಅವನ ಮೇಲೆ ವಿಷಮತಾ ದೋಷ ಬರಲ್ಲ. ತಿಳಿತಿಲ್ಲ? ಅಂದರೆ ಯಾವಾಗಲೂ ಸೃಷ್ಟಿ ಉತ್ಪತ್ತಿ ಸ್ಥಿತಿ ಇಲ್ಲ ಅಂತ. ಅವ್ರ ಕರ್ಮ ತೀರ್ತು ಪಕ್ವಾಯಿತು, ಕರ್ಮ ವಿಮುಖ ಆಯಿತು ಅಂದ್ರೆ ಪ್ರಳಯ ಆಗ್ತದೆ. ಮತ್ತು ಕರ್ಮ ಗೋಕುಲಕ್ಕೆ ತಯಾರಾಯ್ತಂದ್ರೆ ಮತ್ತು ಸೃಷ್ಟಿ ಆಗ್ತದೆ. कारण रूप करके कल्पना करे जे प्रधान परमाणु आदि कहे तिनोंते लक्ष्य रूप ब्रह्म को भिन्न भी करावे याते व्यावर्तक भी है. आद्रिंद वो व्यावर्तक कदाचित के सति व्यावर्तकत्व तटस्थ लक्षण. ಕದಾಚಿತ್ ಇದ್ಕೊಂಡು ಯಾವುದೂ ವ್ಯಾವರ್ತಕ ಇರುತ್ತದೆ, ಅದಕ್ಕಂತರಿ ತಟಸ್ಥ ಲಕ್ಷಣ. ಕಿಂಚಿತ್ ಕಾರ್ಯವರ್ತಿತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ತಟಸ್ಥ ಲಕ್ಷಣ. ब्रह्म व्यावर्तक होने से सृष्टि स्थिति लय का कारणत्व ब्रह्म का तटस्थ लक्षण कया जावे है. मित्र अब ता लक्षण विशेषित पदों का प्रयोजन कहे है. ಈಗ ನಾವು ಲಕ್ಷಣದಲ್ಲಿ ಏನು ಬ್ರಹ್ಮನ ಲಕ್ಷಣ ಏನು ಮಾಡಿದೆವು? ಸೃಷ್ಟಿ ಸ್ಥಿತಿ ಲಯ 3 ಇಟ್ಟಿದ್ದೆವು, ಹೌದಿಲ್ಲ? ಒಂದೊಂದೊಂದೊಂದು ಅವರ ಭಕ್ತಿಗೆ ಏನು ಪದಕೃತಿ. ಸೃಷ್ಟಿ ಅಂದರೆ ಕಡೆ ಹೋಯ್ತು, ಸ್ಥಿತಿ ಅಂದರೆ ಅದಕ್ಕೆ ಹೋಯ್ತು, ಲಯ ಅಂದರೆ ಎಲ್ಲಿ ಹೋಗ್ತದೆ, ಮತ್ತು ಅವು 3 ಇಟ್ಟಲ್ಲಿ ಎಲ್ಲಿ ಹೋಗ್ತದೆ ಅಂತ ಹಿಂಗೆ ಸ್ವಲ್ಪ ಪದಕೃತಿ ಬಿಡಿಸ್ಯಾರ. ಇದಕ್ಕೆ ಇದಕ್ಕೆ ಪದಕೃತಿ ಅಂತಾರೆ, ಇದಕ್ಕೆ ಪರೀಕ್ಷೆ ಅಂತಾರೆ. ಇದಕ್ಕಂತಾರೆ ಪದಕೃತಿ ಪರೀಕ್ಷೆ. ವಿಚಾರಸಾಗರ ಟಿಪ್ಪಣಿ ಹೋಗ್ಬೇಕು. ವಿಚಾರಸಾಗರ ನಿಮಗೆ ಅಟ್ಟೆ ಕೇಳ್ತಾರೆ, ಅವ್ರಿಗೇನು ಕೇಳುತ್ತೆ? ವಿಚಾರಸಾಗರ ಗೊತ್ತಾ ನಿಮಗೆ ಒಂದು ಗ್ರಂಥ? ಮಹಾರಾಜ್ ವಿಚಾರಸಾಗರ ಬರ್ತದೆ? ಚಂದ್ರದೇನೆ ಗೊತ್ತಿಲ್ಲ ಅಂದರೆ ವಿಚಾರಸಾಗರಲ್ಲಿ ಬರ್ತದೆ ನಂಬಲ್ಲಿ ಅನ್ನೋದಿಲ್ಲ.
तीनी दोष के अभाव के विचार का नाम पदकृति परीक्षा कहिए ವಿಚಾರ ಸಾಧನೆ 4ನೇ ತರಗತಿ ಟಿಪ್ಪಣಿ ಕೊಟ್ಟರೆ ಇವೆಲ್ಲ ನಾವು ಸಾರ್ಥ ಓದಿ ಒಂದು ನೋಟು ಬರ್ತಗೋದು ಪುನಃ ಓದೋದು ಇದಕ್ಕೆ ಅಭ್ಯಾಸ ಅಂತಾರೆ. ಇದಕ್ಕೆ ಅಭ್ಯಾಸ ವಿಚಾರ ಸಾಧನೆ ಟಿಪ್ಪಣಿ ಒಳಗೆ ಲಕ್ಷಣ ಕೊಟ್ಟರೆ ಪದಕೃತಿ ತಾಯಿಗೂ ಪರೀಕ್ಷಾ भी कहिए है तीनी दोष के अभाव के दर्शक विचार का नाम पदकृति ताई को परीक्षा भी कहिए है तीनी दोष के अभाव के दर्शक विचार का नाम पदकृति ताई को परीक्षा भी कही है. परीक्षा अंदर ಒಂದೇ पदकृति अंदर ಒಂದೇ. अथवा अव्याप्ति अतिव्याप्ति असंभव एतत्रय दोषरहितं सल्लक्षणम् अव्याप्ति अतिव्याप्ति असंभव ಏತತ್ರಯ ದೋಷರಹಿತ ಸಲ್ಲಕ್ಷಣ. ಯಾವುದಾದ್ರೂ ಒಂದು ದೋಷ ಇತ್ತಪ್ಪ ಅದು ಸಲಕ್ಷಣ ಅಂದರೆ ಯೋಗ್ಯ ಲಕ್ಷಣ ಅಲ್ಲ. ಈಗ ನೋಡ್ರಿ ಅಸದ್ ಲಕ್ಷಣ ಕಠಿಣ ಇಲ್ಲ, ಸ್ವಲ್ಪ ಅಲ್ಲೇ ಲಕ್ಷ್ಯ ಕೊಟ್ಟು ಸೃಷ್ಟಿ ಸ್ಥಿತಿ ಮತ್ತು ಲಯ ಮೂರನ್ನಿಟ್ಟಾರಲ್ಲ, ಒಂದೊಂದು ಅವರು ಸೃಷ್ಟಿ ಇಟ್ಟೆ ಎಲ್ಲಿ ಸ್ಥಿತಿ ಇಟ್ಟರೆ ಎಲ್ಲಿ ಹೋಗ್ತದೆ, ಲಯ ಇಟ್ಟರೆ ಎಕಡೆ ಹೋಗ್ತದೆ, ಅತಿವ್ಯಾಪ್ತಿಗಳು ಅದು ಹೇಳೋರ್ತಾರೆ. ಸ್ವಲ್ಪ ನೀವು ಅಲ್ಲೇ ಲಕ್ಷ್ಯ ಕೊಟ್ಟರೆ सरल ता लय कारणत्व इतना मात्र ही तो ब्रह्म का तटस्थ लक्षण करते तो ब्रह्म को केवल जगत का उपादान कारणपणा ही सिद्ध होता. लय कारणत्व लय ನಾವು ಲಯ ಇಟ್ಟೇವೆ, ಬರೀ ಲಯ ಇದು ತಟಸ್ಥ ಲಕ್ಷಣ. ಲಯಗೆನೇ ತಟಸ್ಥ ಲಕ್ಷಣ ಅಂತವನು ಲಯ ಸೃಷ್ಟಿ ಸ್ಥಿತಿ ಲಯ ಅಲ್ಲ, ಲಯ ಇಷ್ಟಕ್ಕೇನೆ ನಾವು ಆ ಬ್ರಹ್ಮಂದು ತಟಸ್ಥ ಲಕ್ಷಣ ಅಂತೇವು. ಅಂದರೆ ಬ್ರಹ್ಮ ಕೇವಲ ಜಗತ್ತಿಗೆ ಉಪಾದಾನ ಕಾರಣಪಣ ಸಿದ್ಧ ಆಗುತ್ತದೆ. ಯಾಕೆ ಲಯ ಎಲ್ಲಿ ಆಗ್ತದೆ? ಕಾರ್ಯಸ್ಯ ಕಾರಣೇ ಸಮಾವೇಶ ಲಯ. ಅಂದರೆ ಘಟ ಮಣ್ಣಿನಲ್ಲಿ ಲಯ ಆಗ್ತದೆ, ಕುಂಬಾರನಲ್ಲಿ ಲಯ ಆಗಲ್ಲ. ಕುಂಬಾರಲ್ಲಿ ಆಗ್ತದೆ ಮಣ್ಣಿನಲ್ಲಿ, ಮಣ್ಣ ಜಗತ್ ಘಟಕ್ಕೆ ಉಪಾದಾನ ಕಾರಣ ಅದ. ಅಂದರೆ ನೀವು ಬರೀ ಲಯ ಇಟ್ರಿ ಅಂದರೆ ಉಪಾದಾನ ಕಾರಣ ಕಡೆ ಈ ಲಕ್ಷಣ ಹೋಗ್ತೈತಿ, सिद्ध कारणपण सिद्ध होता है. कहते जो कार्य जिस कारण विषय लय होवे तिस कार्य के प्रति तिस कारण को केवल उपादान कारणपण दे क्या है इतना ಯಾವ ಕಾರ್ಯವು ತನ್ನ ಕಾರಣದಲ್ಲಿ ಲಯ ಆಗುತ್ತದೆ. कार्याचा कारणामध्ये समावेश यालाच लय म्हणतात. कार्याचा कारणामध्ये मिसळून राहणे, समावेश ಅಂದ್ರೆ मिसळून राहणे, त्यालाच ಲಯ म्हणतात. ಇಂಥದ್ದು ಉಪಾದಾನ ಕಾರಣದಲ್ಲಿನೇ ಆಗ್ತದೆ. ಕಾರ್ಯವು ಕಾರಣದಲ್ಲಿ ಅಂದ್ರೇ ಆ ಮಣ್ಣಿನಲ್ಲಿ ಘಟ ಲಯ ಆಗ್ತದೆ, ಅಂದಮೇಲೆ ಉಪಾದಾನ ಕಾರಣ. ನೀವು ಲಯ ಇಟ್ಟರೆ ಉಪಾದಾನ ಕಾರಣ ಸಿದ್ಧ ಆಯಿತು. केवल उपादान कारणपणा ही देखा है. जैसे घट के लय का कारण मृतिका, ता घट का केवल उपादान कारण होवे, निमित्त कारण होवे नहीं. निमित्त कारण ಆಗ್ತದೆ ಅನ್ನೋದು ಉಪಾದಾನ ಕಾರಣನೇ ಆಗ್ತದೆ, ಪರಂತು ನಿಮಿತ್ತ ಕಾರಣ ಆಗೋದಿಲ್ಲ. ಮಣ್ಣ ಘಟಕ ಉಪಾದಾನ ಕಾರಣ. ಮಣ್ಣು ಏನಾಗ್ತದೆ? ಘಟ ಕೇವಲ ಉಪಾದಾನ ಕಾರಣ. ಮಣ್ಣ ಘಟಕ ನಿಮಿತ್ತ ಕಾರಣ ಆಗುವುದೇ ಇಲ್ಲ, कारण होवे नहीं. तसे ता ब्रह्म ते भिन्न ही जगत का कोई जगत का निमित्त कारण अंगीकार करना होगा. ಮತ್ತು ಹಿಂಗೆ ಹೇಳಿದರೆ ನಿಮಿತ್ತ ಕಾರಣ ಇಲ್ಲ ಅಂದರೆ ಆ ಬ್ರಹ್ಮನ್ಕಿಂತ ಭಿನ್ನ ಬೇರೆ ಯಾವುದಾದ್ರೂ ಒಂದು ಜಗತ್ತಿಗೆ ನಿಮಿತ್ತ ಕಾರಣ ಹೇಳಬೇಕಾಗುತ್ತದೆ. ನಿಮಿತ್ತ ಕಾರಣ ಅಂಗೀಕಾರ ಕಾರಣ ಹೋವೇಗ ಕರಿಕೆ ಏಕಮೇವ ದ್ವಿತೀಯಂ ಬ್ರಹ್ಮ. ಒಂದೇ ಜಗತ್ತಿಗೆ ಬ್ರಹ್ಮ ಒಂದೇ ಒಂದು ಕಾರಣದ. ಹಿಂಗೆ ಏಕಮೇವ ದ್ವಿತೀಯಂ ಬ್ರಹ್ಮ ಈ ಶ್ರುತಿ का ವಿರೋಧ ಹೋವೇಗ. ತಾ ದೋಷಕ್ಕೆ ನಿವರ್ತ ಕರಣೆ ವಾಸ್ತೆ, ಈ ದೋಷವನ್ನು ನಿವಾರಣೆ ಮಾಡುವ ಸಲುವಾಗಿ ತಾ ಲಕ್ಷಣ ವಿಷಯ ಸ್ಥಿತಿ ಕಾರಣತ್ವ ಕಯಾಯ. ನಾವು ಎರಡನೇದು ಏನು ಮಾಡ್ತೇವೆ? ಸ್ಥಿತಿಯನ್ನು ಇಟ್ಕೋತೇವೆ. ಸ್ಥಿತಿ ಕಯ किंवा स्थिति लय कारणत्व इतना मात्र ही जो ब्रह्म का तटस्थ लक्षण करते हैं. जैसे ಈಗ ಲಯ ಬರೀ ಇಟ್ಟವಂದ್ರೆ ಉಪಾದಾನ ಕಾರಣ ಕಡೆ ಹೋಗ್ತಾ ಅಂತ ತಿಳ್ಕೊಂಡು ನಿಮಿತ್ತ ಕಾರಣ ಇಲ್ಲವೇ ಇಲ್ಲ. ಮತ್ತು ನಿಮಿತ್ತ ಕಾರಣ ಬೇರೆ ಯಾವುದಾರು ಹೇಳಬೇಕಾಗುತ್ತದೆ. ಅದರ ಸಲುವಾಗಿ ಆ ದೋಷದ ನಿವಾರಣೆ ಸಲುವಾಗಿ ನಾವು ಆ ಲಯ ಏನು ಶಬ್ದ ಇಟ್ಟಿದ್ದೇವಲ್ಲ, ಲಯ ಇಟ್ಟೇ ಕಾರಣ, ಅದ್ರ ಜೊತೆಗೆ ದೋಷ ಬರ್ತದೆ ಅಂತೇಳಿ ಸ್ಥಿತಿ ಇಟ್ಟಿದ್ದೆವು. ಸ್ಥಿತಿ ಅಥವಾ ಲಯ. ಸ್ಥಿತಿ ಲಯ ಕಾರಣತ್ವ ಇತ್ನಾ ಮಾತ್ರ ಕೇವಲ ಬ್ರಹ್ಮ का तटस्थ लक्षण. तटस्थ लक्षण जैसे घट की उत्पत्ति के स्थिति ಮತ್ತು ಲಯ ಇಟ್ಟೇ ಇಟ್ಟರೆವು.
घट की उत्पत्ति के दंडाधिक निमित्त कारण होवे. घट उत्पत्ति की दंड इनो ऋषभ वृषभ राशभ ठीक है दंडाधिक निमित्त कारण होवे. तैसे ता ब्रह्म ते भिन्न कोई जगत का निमित्त कारण होवेगा. घट उत्पत्तिಗೆ ಹ್ಯಾಂಗ ದಂಡ ಮೊದಲಾದವು ಅದಾವಲ್ಲ ಆ ದಂಡಾದಿಗಳು ಹ್ಯಾಂಗ ಘಟಕ್ಕಿಂತ ಭಿನ್ನ ನಿಮಿತ್ತ ಕಾರಣ ಇರುವವೋ ಅದೇ ರೀತಿಯಾಗಿ ಈ ಜಗತ್ತಿಗೆ ನಿಮಿತ್ತ ಕಾರಣ ಭಿನ್ನ ಬ್ರಹ್ಮನಿಗಿಂತ ಭಿನ್ನ ಯಾವುದಾದ್ರೂ ಒಂದು ಜಗತ್ತಿಗೆ ನಿಮಿತ್ತ ಕಾರಣ ಹೇಳಬೇಕಾಗ್ತದೆ. ತಾ ಕರಿಕೆ ಉನ್ನತ ಅದ್ವೈತ ಶ್ರುತಿಕಾ ವಿರೋಧ ಹೋವೇಗ. ಕೇವಲ ಒಬ್ಬನೇ ಒಬ್ಬ ಬ್ರಹ್ಮನೇ ಜಗತ್ತಿಗೆ ನಿಮಿತ್ತ ಕಾರಣ ಮತ್ತು ಅವನಕ್ಕಿಂತ ಭಿನ್ನ ಮತ್ತು ಇನ್ನೂ ಒಂದು ನಿಮಿತ್ತ ಕಾರಣ ಹೇಳಿದ್ರಿ ಮತ್ತು ಏಕಮೇವ ದ್ವಿತೀಯ ಬ್ರಹ್ಮ ಶ್ರುತಿಗೆ ವಿರೋಧ ಬರುತ್ತದೆ. ಶ್ರುತಿಕಾ ವಿರೋಧ ತಾ ದೋಷ ಕಿ ನಿವೃತ್ತಿ करने वास्ते ತಾ ಲಕ್ಷಣ ವಿಷಿ ಸೃಷ್ಟಿ ಕಾರಣತ್ವ ಕಯಾ ದೋಷ ಬರ್ತಾ ಅಂತ ತಿಳ್ಕೊಂಡು ನಾವು ಕೊನೆಯದು ಸೃಷ್ಟಿ ಕಾರಣತ್ವ ಕಯಾ ಕಿಂವಾ ಸೃಷ್ಟಿ ಸ್ಥಿತಿ ಲಯ ತೆಗೆದುಬಿಟ್ರೆ ನೋಡು सृष्टि स्थिति कारणत्व इतना मात्र ही जो ब्रह्म का तटस्थ लक्षण करते तो जैसे कुलालन को घट के प्रति निमित्त कारणता है. कुलाला कुंभारा जगति की घटक केवल निमित्त कारण जैसे कुलालन को घट के प्रति निमित्त कारणता है. घटವು घटक कुंभार ಹೆಂಗಿದ್ದಾನೆ निमित्त कारण. कुलालन को घट के प्रति निमित्त कारणता है. तैसे ता ब्रह्मन को भी केवल जगत का निमित्त कारणपणा ही होवेगा. आ ब्रह्म जगತ್ತಿಗೆ कुंभार केवल जगत घटक निमित्त कारण अट्टे उपादान कारण आता मಣ್ಣು ಉಪಾದಾನ ಕಾರಣ ಕುಂಬಾರ ನಿಮಿತ್ತ ಕಾರಣ. ಹೌದು ಯಾವ ರೀತಿ ಕುಂಬಾರ ಕೇವಲ ನಿಮಿತ್ತ ಕಾರಣ ಇರುವನು ಅದೇ ರೀತಿ ಬ್ರಹ್ಮವು ಕೇವಲ ನಿಮಿತ್ತ ಕಾರಣ ಅಟ್ಟೆ ಆಗ್ತದ ಉಪಾದಾನ ಕಾರಣ ಆಗುವುದೇ ಇಲ್ಲ. उपादान कारण कोई अन्य होवेगा. केवल जगत का निमित्त कारणपणा ही होवेगा. उपादान कारण कोई अन्य ही होवेगा. ಮ್ಯಾಲೆ ಹ್ಯಾಂಗ ನಿಮಿತ್ತ ಕಾರಣ ಅವ್ರು कोई ಹೋವೇಗ ಅಂತ ಹೇಳಿದ್ರೆ ಮ್ಯಾಲೆ ಬೇರೆ ಒಂದು ಭಿನ್ನ ನಿಮಿತ್ತ ಕಾರಣ ಹೇಳಬೇಕಾಗುತ್ತದೆ ಮತ್ತು ಹೇಳಿದ್ರೆ ಅಂದ್ರೆ ದ್ವೈತಾಪತ್ತಿ ಬತ್ತು. ಹಾಗಾಗಿ ಇಲ್ಲಾದರೂ ಕೂಡ ಕೇವಲ ನಿಮಿತ್ತ ಕಾರಣ ಅಂದ್ರೆ ಉಪಾದಾನ ಕಾರಣ ಬೇರೆ ಯಾವುದಾದ್ರು ಹೇಳಬೇಕಾಗುತ್ತದೆ. ಬ್ರಹ್ಮನ ಬಿಟ್ಟು ಮತ್ತು ಬೇರೆ ಯಾವುದಾದ್ರು ಹೇಳಿದರೆ ಮತ್ತು ಶ್ರುತಿಗೆ ವಿರೋಧ ಬರುತ್ತದೆ. विरोध होगा. ता दोष के निवृत्त करने वास्ते ता लक्षण विषय लय कारण तो कया ಆ ಲಕ್ಷಣದಲ್ಲಿ ನಾವೀಗ ಲಯ ಅಂದರೆ ಉಪಾದಾನ ಕಾರಣದಲ್ಲೇ ಲಯ ಆಗುತ್ತದೆ. लय कारण तो कया इस प्रकार सृष्टि स्थिति लय इन तीनों का कारणत्व रूप तटस्थ लक्षण के कहने करके ब्रह्मन को जगत का अभिन्न निमित्त उपादान कारण सिद्ध होवे. ಈ ರೀತಿ ನಾವು ಸೃಷ್ಟಿ ಸ್ಥಿತಿ ಲಯ ಮೂರು ಈ ಬ್ರಹ್ಮವೇ ಕಾರಣ ಅಂತ ಹೇಳಿದಾಗ ನಾವು ಆ ಬ್ರಹ್ಮವು ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳ್ತೇವೆ. ಆಯ್ತಾ? ಬ್ರಹ್ಮ ಕೇವಲ ನಿಮಿತ್ತ ಕಾರಣನೂ ಅಲ್ಲ, ಕೇವಲ ಉಪಾದಾನ ಕಾರಣ. ಕೇವಲ ನಿಮಿತ್ತ ಕಾರಣ ಬಿಟ್ಟೇ ಹೇಳಿದೆವು. ಜಗತ್ತಿಗೆ ಈಶ್ವರ ಕೇವಲ ನಿಮಿತ್ತ ಕಾರಣ ಬಿಟ್ಟೇ ಹೇಳಿದೆವು ಅಂದ್ರೆ ಆ ಪರಮಾತ್ಮಂದು ಜಗತ್ತಿನಾಗ ಅಸ್ತಿತ್ವೇ ಸಿದ್ಧ ಆಗಲ್ಲ, ವ್ಯಾಪ್ತಿ ಸಿದ್ಧ ಆಗಲ್ಲ. ವ್ಯಾಪ್ತಿ ಸಿದ್ಧ ಆಗಲ್ಲ ಬರೀ ನಿಮಿತ್ತ ಕಾರಣ ಹೇಳಿದ್ರಿ. ವ್ಯಾಪ್ತಿ ಸಿದ್ಧ ಆಗ್ತೇನು? ಕುಂಬಾರ ಗಡಿಯಾಗ ಸಂಬಂಧ ಏನದೇನು ಇಲ್ಲ. ಹಂಗೆ ಜಗತ್ತಿಗೆ ಕೇವಲ ನಾವು ಬ್ರಹ್ಮ ನಿಮಿತ್ತ ಕಾರಣ ಹೇಳಿದರೆ ಈ ಜಗತ್ತಿನಲ್ಲಿ ಪರಮಾತ್ಮಂದು ವ್ಯಾಪ್ತಿ ಸಿದ್ಧ ಆಗಲ್ಲ. ವ್ಯಾಪ್ತಿ ಸಿದ್ಧ ಆಗಲಿಲ್ಲ ಅಂದ್ರೆ ಏನಾಗ್ತದೆ? ಆ ಜಗತ್ತಿಗೆ ಸ್ವತಂತ್ರ ಸತ್ತಾ ಸಿದ್ಧ ಆಗ್ತದೆ. ಜಗತ್ತಿಗೆ ಏನಾಗ್ತದೆ? ಸ್ವತಂತ್ರ ಸತ್ತಾ ಸಿದ್ಧ ಆಗ್ತದೆ. ಅದಕ್ಕೆ ಕೇವಲ ನಾವು ನಿಮಿತ್ತ ಕಾರಣ ಹೇಳುವುದಿಲ್ಲ. ಕೇವಲ ಉಪಾದಾನಕ್ಕೆ ಹೇಳಿದ್ರಿ ಅಂದರೆ ಉಪಾದಾನ ಕಾರಣ ಯಾವುದನ್ನು ಇರ್ತದಲ್ಲ, ಮಣ್ಣ ಮೊಸರ ಇವೆಲ್ಲ ವಿಕಾರ ಆಗಿಯೇ ಕಾರಣ ಆಗ್ಯಾವ. ಹಂಗೆ ನಿಮ್ಮ ಬ್ರಹ್ಮ ವಿಕಾರ ಆಗಬೇಕಾಗ್ತದೆ. ಅದ್ರ ಸಲುವಾಗಿ ಕೇವಲ ಉಪಾದಾನ ಕಾರಣ ಇಲ್ಲ, ಕೇವಲ ನಿಮಿತ್ತ ಕಾರಣ ಇಲ್ಲ, ಕಿಂತು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳುತ್ತೇವೆ. ತಿಳಿತಾ? निमित्त कारण या करने थे ब्रह्म अभिन्न निमित्त उपादान कारण सिद्ध होवे. अर्थात एक ही ब्रह्म जगत का उपादान कारण तथा निमित्त कारण है. या करने थे ब्रह्म का एक तटस्थ लक्षण सिद्ध भया. ब्रह्मंದು तटस्थ लक्षण सिद्ध आಯಿತು ಅಂದರೆ ಏನು? ಜಗತ್ ಕರ್ತೃತ್ವೇ ಸತಿ ಜಗದ ಉಪಾದಾನತ್ವಂ. ಇನ್ನೊಂದು ಲಕ್ಷಣ ಹೇಳ್ತಾರೆ, ಜಗದ ಕರ್ತೃತ್ವೇ ಸತಿ जगत उपादानत्वम. अर्थ जगत के कर्तृत्व विशिष्ट जो जगत का उपादानपणा है यही ब्रह्म का तटस्थ लक्षण है. जगत कर्तृत्व सति जगत उपादानत्वम तटस्थ लक्षण.
ಜಗತ್ತಿಗೆ ಕರ್ತೃತ್ವ, ಜಗತ್ತಿಗೆ ಹೆಂಗಿದ್ದಾನ ಪರಮಾತ್ಮ ಕರ್ತಾ ಇದ್ದಾನೆ, ಜಗತ್ತಿಗೆ ಹೆಂಗಿದ್ದಾನವ ಕರ್ತಾ ಇದ್ದಾನೆ. ಮತ್ತು ಹೆಂಗ ಜಗತ್ತಿಗೆ उपादान इದ್ದಾನೆ. जगत के कर्तृत्व विशिष्ट जो जगत का उपादानपणा है यही था ब्रह्म का तटस्थ लक्षण है. ता जगत उपादानत्व इतना मात्र ही जो ब्रह्म का तटस्थ लक्षण करते तो केवल उपादानत्वನ ಬಿಟ್ಟೆ ಆ ಬ್ರಹ್ಮನಲ್ಲಿ ಕೇವಲ ಉಪಾದಾನತ್ವ ಇಟ್ಟೆವು करते तो माया विषयता लक्षण की अतिव्याप्ति होती. ಮಾಯೆಯಲ್ಲಿ ಮಾಯಾ ಆದರೂ ಕೂಡ ಉಪಾದಾನತ್ವ ಅದ ಅಂದಮೇಲೆ ಆ ಲಕ್ಷಣವು ಮ್ಯಾಲ ಅತಿವ್ಯಾಪ್ತಿ ದೋಷ ಬರುತ್ತದೆ. माया विषयता लक्षण की अतिव्याप्ति होती कायते. शुद्ध ब्रह्म को तो जगत की उपादानता है नहीं. शुद्ध ब्रह्म को शुद्ध ಅನ್ನೋದು ಮತ್ತು ಜಗತ್ತಿಗೆ ಕಾರಣ ಅಂದರೆ ವ್ಯಾಘ ದೋಷ ಬರ್ತದೆ. ಶುದ್ಧ ಅನ್ನೋದು ಜಗತ್ತಿಗೆ ಕಾರಣ ಆಗ್ಯಾನ. ಇವ ಶುದ್ಧ ಅನ್ನೋದು ಜಗತ್ತಿಗೆ ಕಾರಣ ಆಗ್ಯಾನ ಅಂದ್ರೆ ಏನಂತದ ವ್ಯಾಘ ದೋಷ ಬರ್ತದೆ. ಬ್ರಹ್ಮಚಾರಿ ಅದನ್ನ 4 ಮಕ್ಕಳು ಅದಾವ ಅಂದ್ರೆ ವ್ಯಾಘ ದೋಷ ಬರ್ತದೆ. ಹಂಗೆ ಜಗತ್ತಿಗೆ ಇವ ಶುದ್ಧ. ಶುದ್ಧ ಅಂದ್ರೇನು? ದೋಷ ಸ್ಪರ್ಶಿ ಶುದ್ಧ, ಉಪಾಧಿ ರಹಿತಕ್ಕೂ ಶುದ್ಧ ಕೈ. ಯಾವ ಉಪಾಧಿ ಇಲ್ಲ, ಯಾವ ಉಪಾಧಿ ಇಲ್ಲ. ಹಾಂ, ಉಪಾಧಿ ಬೇಕು. ಉಪಾಧಿ ರಹಿತಕ್ಕೂ ಶುದ್ಧ ಕೈ. ದೋಷ ಸ್ಪರ್ಶಿ ಅವನಲ್ಲಿ ಯಾವ ದೋಷಗಳು ಬರೋದಿಲ್ಲ. ಉಪಾಧಿ ಯಾವ ಉಪಾಧಿ ಮಾಯಾ ಉಪಾಧಿ ರಹಿತವಾಗಿಯೇ ಶುದ್ಧ. ठीक है. उपादानता है नहीं, किंतु माया विशिष्ट ब्रह्म को ही जगत की उपादानता है. किंतु माया विशिष्ट ब्रह्मनिಗೆ ಅಂದರೆ ಈಶ್ವರನಿಗೆ ಜಗತ್ತಿಗೆ ಉಪಾದಾನತ ಇರುತ್ತದೆ. ಅವರ विशिष्ट विषय वर्तने आ रहा धर्म विशेषण विषय भी अवश्य रहे. ವಿಶಿಷ್ಟದಲ್ಲಿ ವಿಶಿಷ್ಟ ಅಂದರೆ ವಿಶೇಷಣ ವಿಶೇಷ ಎರಡು ಕೊಡ್ಕೊಂಡು ವಿಶಿಷ್ಟ. ದಂಡಿ ಪುರುಷ, ದಂಡಿ ಪುರುಷ, ದಂಡ ಪುರುಷನಿಗೆ ವಿಶೇಷಣ. ದಂಡ ಏನಾಯಿತು? ದಂಡ ವಿಶೇಷಣ, ಪುರುಷ ವಿಶೇಷ ಎರಡು ಕೊಡ್ಕೊಂಡು ವಿಶಿಷ್ಟ. विशिष्ट विषय वर्तने हारा धर्म विशेषण विषय भी अवश्य रहे याते. ता ब्रह्म का विशेषण रूप मायां को भी, माया ಏನೀಗ ಬ್ರಹ್ಮನಿಗೆ ವಿಶೇಷಣ. ಆ ಬ್ರಹ್ಮನ ವಿಶೇಷಣ ರೂಪ ಮಾಯಿಗಾದರೂ ಕೂಡ ಜಗತ್ ಕಾ ಉಪಾದಾನ ಕಾರಣಪಣ ಅವಶ್ಯ ಹೋವೇಗ. ಅವಶ್ಯ ಹೋವೇಗ ಅಂದರೆ ಆಗುತ್ತದೆ. ಕೇವಲ ಉಪಾದಾನ ಇಟ್ಟರೆ ಮಾಯಾ ವಿಶಿಷ್ಟ ಬ್ರಹ್ಮನಿಗೂ ಜಗತ್ಗೂ ಉಪಾದಾನ ಆದ. ವಿಶಿಷ್ಟದಲ್ಲಿ ಇರುವ ಧರ್ಮ ವಿಶೇಷಣದಲ್ಲಿ ಆದರೂ ಕೂಡ ತೋರುತ್ತದೆ. ಆದ್ದರಿಂದ ಬ್ರಹ್ಮನ ವಿಶೇಷಣ ರೂಪ ಮಾಯಾಂಕು भी सो जगत का उपादान कारणता अवश्य होवेगा. ಆ ಮಾಯಿಗಾದರೂ ಜಗತ್ತಿಗೆ ಉಪಾದಾನ ಕಾರಣತಾ ಕೇವಲ ಜಗತ್ ಉಪಾದಾನತ್ವ ನಾವು ಇಟ್ಟಿದ್ದರೆ ಜಗತ್ ಕರ್ತೃತ್ವ ಸತಿ ಜಗದ್ ಉಪಾದಾನತ್ವ ಅದು ಬ್ರಹ್ಮನ ತಟಸ್ಥ ಲಕ್ಷಣ. ಬರೀ ಉಪಾದಾನತ್ವ ನೀವು ಇಟ್ಟೇವೆ ಅಂದರೆ ಆ ಬ್ರಹ್ಮನ ಲಕ್ಷಣ ಆ ಮಾಯಿಯಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಕೆಳಗ ಲಕ್ಷಣಗಳು ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಾವ. ಹಾಂ, ಅತಿವ್ಯಾಪ್ತಿ ಅಂದ್ರೆ ಹಾಂ ಹಾಂ ಆಯ್ತಾ. ಆಕಳ ಹಾಂ बरोबर है. संगीतम गोरक्षण, संगीतम गोरक्षण बरोबर. हाँ आಯಿತಾ. सो जगत का उपादान कारणपण अवश्य होगा. और माया तो प्रकृति विद्यात, माया तो प्रकृति विद्यात. या उपनिषद श्वेता उपनिषद में हाँ 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 माया तो प्रकृतिम विद्यात. श्वेता उपनिषद 4 धांत बरोबर ನೋಡಿ. अथवा भगवद्गीता मया अध्यक्षेण प्रकृति सूयते स चराचरम. ये श्रुति गीता माया को जगत का उपादान कारणपण कहे है. मायागिनी जगत की उपादान कारण अंतिंग श्रुति स्मृति हेळव कहे. ता अतिव्याप्ति दोष के निवर्त करणे वास्ते. ಆ ಅತಿವ್ಯಾಪ್ತಿ ದೋಷ ಬರ್ತಂದ್ರೆ ಅದು ನಿವಾರಣೆ ಮಾಡಲಾರ್ಸ ಸಿದ್ಧ ಆಗಲ್ಲ. ಆ ಅತಿವ್ಯಾಪ್ತಿ ದೋಷದ ನಿವಾರಣೆ ಮಾಡುವ ಸಲುವಾಗಿ
ಲಕ್ಷಣವಿಷಿ ಜಗತ್ ಕರ್ತೃತ್ವ ಇವ ಪದ ಕಥನ ಕರೆ ಆಗಿ ಉಪಾದಾನತ್ವ ಇಷ್ಟೇ ಇಟ್ಟಿದ್ದಾದರೆ ಮಾಯ ಕಡೆ ಜಗತ್ತಿಂದ ಉಪಾದಾನತ್ವ ಹೋಗ್ತದೆ ಅಂತ ತಿಳ್ಕೊಂಡು ನಾವು ಆ ಅತಿವ್ಯಾಪ್ತಿ ದೋಷ ನಿವಾರಣೆ ಮಾಡುವ ಸಲುವಾಗಿ ನಾವು ಆ ಲಕ್ಷಣದಲ್ಲಿ ಜಗದ ಕರ್ತೃತ್ವ ಅಂತ ಇಡ್ತೇವೆ. ಯಾವುದೇ ಒಂದೊಂದೊಂದೊಂದೊಂದೊಂದು ಹಿಂಗೇನು ಇಟ್ಟಿರ್ತಾರಲ್ಲ, ಪದಕೃತಿ ಬಿಡಿಸಿದ್ರೆ ಬತ್ತಪ್ಪ ಅಂದರೆ ಹೆಚ್ಚಿಗೆ ನಮಗೆ ಜ್ಞಾನ ಆಗ್ತದೆ. ವಿಶೇಷ ಮಾಹಿತಿ ಅಂದರೆ ವಿಶೇಷ ಜ್ಞಾನ ಮಾಡಿದಾಗ ಪದಕೃತಿ ಬಿಡಿಸಲಿಕ್ಕೆ ಬರ್ತದೆ. ಅದ್ಯಾಕ ಇದ್ಯಾಕ ಅಂತ ಅದರಲ್ಲಿ ಏನಾರೇ ದೋಷ ಅದ ಹಿಂಗೆ ತಿಳಿತೈತೆ ನಮಗೆ. ता लक्षण विषय जगत कर्तृत्व ये पद कथन कराया है. ता कार्य के उपादान का जो अप्रोक्ष ज्ञान है तथा कार्य के करने की जो इच्छा है तथा इच्छाजन्य जो प्रयत्न रूप कृति है, ये तीनों जिस विषय रहे सो ही कर्ता कया जावे है. कर्ता यदಕ್ಕೆ ಅಂತಾರ ಅಂತ ಕೇಳಿದಾದರೆ ಜ್ಞಾನ ಇಚ್ಛಾ ಪ್ರಯತ್ನ, ಜ್ಞಾನ ಇಚ್ಛಾ ಪ್ರಯತ್ನ ಏನಿರ್ತಲ್ಲ ಅದಕ್ಕೆ ಕರ್ತ ಅನ್ರಿ. ಹಾಂ, ಪ್ರಯತ್ನ, ಕರ್ಣ, ಸಂಕಲ್ಪ ಮತ್ತು ಸನ್ನಿಧಾನ ಇವಕ್ಕೂ ಕರ್ತ ಅಂತಾರೆ. ಹಾಂ, ಕರ್ತ ಕರ್ತ ಮೂರು ಪ್ರಕಾರ. ಕರ್ಣಕರ್ತ, ಕರ್ಣ ಸನ್ನಿಧಾನ ಅಂದರೆ ನಮ್ಮ ಈಗೇನು ಬ್ರಹ್ಮ ಮಾಯ ಅಲ್ಲ, ಸನ್ನಿಧಾನ ಕರ್ತ, ಸನ್ನಿಧಾನ ಸಂಬಂಧ ಅಷ್ಟೇ. ಹೆಂಗೆ ಇಲ್ಲ, ಸನ್ನಿಧಾನ ಬ್ರಹ್ಮ ಏನದನ ಈಶ್ವರ, ಇದು ಸನ್ನಿಧಾನ ಕರ್ತ, ಸನ್ನಿಧಾನ ಕರ್ತ. ಸಂಕಲ್ಪಕರ್ತ ಅಂದ್ರೆ ಇಲ್ಲ ರೀ, ಸೃಷ್ಟಿ ಉತ್ಪತ್ತಿ ಮಾಡ ಇಲ್ಲಿ ಅವ್ರು ಸಂಕಲ್ಪ ಮಾಡಿಲ್ಲ, ಇವ ಸಂಕಲ್ಪ ಮಾಡಿದಲ್ಲ ಸೃಷ್ಟಿ. ಇದು ತಪಸ್ವಿ ವಿಶ್ವಾಮಿತ್ರ, ಅವ ಸಂಕಲ್ಪಕರ್ತ, ಸಂಕಲ್ಪಕರ್ತ. ಹಾಂ, ಅವ ಸಂಕಲ್ಪಕರ್ತ. ಕರ್ಣಕರ್ತ ಅಂದರೆ ಕುಂಬಾರ. ಕರ್ಣ ಸಾಧನದಿಂದ ಮಾಡ್ಯಾನ, ಇವೆಲ್ಲ ಕೈಯ ಕಾಲ ಇವೆಲ್ಲ ಕೂಡಿ ಕಟ ಮಾಡ್ಯಾನ. ಕೈಯ ಕಾಲ ಕೂಡಿ ಅವಳ ಮಾಡಬೇಕಲ್ಲ, ಕರ್ಣಕರ್ತ. ಸಂಕಲ್ಪಕರ್ತ ಅಂದರೆ ವಿಶ್ವಾಮಿತ್ರ. ಸನ್ನಿಧಾನಕರ್ತ ಅಂದ್ರೆ ಇವ ಸನ್ನಿಧಾನ ಸಂಬಂಧ. ಅವೇನಾದರೂ ಸಂಪೂರ್ಣ ಸೃಷ್ಟಿಗಳೇನು ಸೇರಿರಲ್ಲ. ಸನ್ನಿಧಾನ ಸ್ವರೂಪ ಸೇ ಭಿನ್ನ ಹೋವೆ, ಅವ್ರ ಸಂಬಂಧಿ ಹೋವೆ, ಸಾಕು ಸನ್ನಿಧಾನ ಕೈ. ಅಂದರೆ ಈ ಕರ್ತ ಮೂರು ಪ್ರಕಾರ: ಕರ್ಣಕರ್ತ, ಸಂಕಲ್ಪಕರ್ತ, ಸನ್ನಿಧಾನಕರ್ತ ಅಂತ ಹಿಂಗೆ. ಭಗವದ್ಗೀತಾ ಅದು ಮಯಾಧ್ಯಕ್ಷ ನವ್ವ ಅಧ್ಯಾಯ 9. ಅಂದರೆ ಜ್ಞಾನ ಇಚ್ಛಾ ಪ್ರಯತ್ನ, ಯಾವುದರಲ್ಲಿ ಜ್ಞಾನ ಇಚ್ಛಾ ಪ್ರಯತ್ನ ಇರುತ್ತದೆ ಅದಕ್ಕೆ ಅವನಿಗೇನಂದ್ರಿ ಕರ್ತ. ಹೆಂಗೆ ಕುಂಬಾರ ಈ ಗಡಿಗೆಗೆ ಕರ್ತಾ ಇದ್ದಾನ ಅಂದ್ರೆ ಯಾವ ಮಣ್ಣು ತಂದು ಗಡಿಗೆ ಆಗ್ತದೆ ಅದು ಅವನಿಗೆ ಗೊತ್ತು. ನಾವು ಮಾಡಿ ಬರ್ತಾನೆ ಗಡಿಗೆ, ನಮಗೆ ಗಡಿಗೆ ಮಾಡಿ ಬರ್ತಾನೆ. ಎಂಥದ್ರೂ ಅಲ್ಲಿಂದ ಮಣ್ಣು ತಂದು ಕಿಸಿನ ಗಡಿಗೆ ಬರಲ್ಲ. ಅಂದ್ರೆ ಆ ಮಣ್ಣಿನ ಜ್ಞಾನ ಅವನಿಗೆ ಇರ್ತದೆ. ಮಣ್ಣಿನ ಜ್ಞಾನ ಆ ಕುಂಬಾರಿಗೆ ಇರ್ತದೆ. ಅದು ಮತ್ತು ಇದು ಎಲ್ಲ ಗಡಿಗಳು ಮಾಡಬೇಕು ಅವನಿಗೆ ಇಚ್ಛೆ ಆಗ್ತದೆ. ಎಲ್ಲ ನಮಗೆ ಅದ್ರ ಇಚ್ಛೆ ಆಗ್ತದೆ. ಎಲ್ಲರಿಗೂ ಇಚ್ಛೆ ಆಗಲ್ಲ ಅದ್ರ ಬಗ್ಗೆ. ಹೌದಿಲ್ಲ, ಜ್ಞಾನ ಇಚ್ಛೆ ಮತ್ತು ಅವ್ನು ಪ್ರಯತ್ನ ಮಾಡಬೇಕು. ಕೃತಿ ಉತ್ಸಾಹ ವಿಶೇಷ ರೂಪ ಕೃತಿ ಪ್ರಯತ್ನ ಅಂದರೆ ಜ್ಞಾನ ಇಚ್ಛಾ ಪ್ರಯತ್ನ. ಹಂಗೆ ಜಗತ್ತಿಂದು ಸಂಪೂರ್ಣ ಜ್ಞಾನ. ಸಂಪೂರ್ಣ ಜ್ಞಾನ ಅಂದ್ರೆ ಏನು? ಎಲ್ಲ ಜೀವಿಗಳದ ಪುಣ್ಯ ಪಾಪ ಕರ್ಮರೂಪ ಜ್ಞಾನ ಕೇವಲ ಈಶ್ವರನಿಗೇ ಐತಿ. ನಿಮ್ಮ ಪುಣ್ಯ ನಾನು ಕೊಡಲ್ಲ, ನನ್ನ ಪಾಪ ನಿಮ್ಗೆ ಕೊಡೋಕ್ಕೆ ಬರಲ್ಲ. ಅದು ಪ್ರತಿಯೊಬ್ಬ ಜೀವನಿಗೂ ಪುಣ್ಯ ಪಾಪ ಕರ್ಮದ ಜ್ಞಾನ ಅವ್ರ ಅದಕ್ಕೆ ಸೃಷ್ಟಿ ಕಾಲದಲ್ಲಿ ಮತ್ತು ಅವ್ರದ್ದು ಕರ್ಮ ಅವನಿಗೇ ಕೊಡ್ತಾ ಇದ್ದಾನೆ. ಮತ್ತು ಇದು ನಾನು ಒಬ್ಬನೇ ಅನೇಕ ಆಗಬೇಕು ಅಂತ ಇಚ್ಛಾ ಮಾಡ್ಯಾನ. ಮತ್ತು ಅದ್ರ ಸಲುವಾಗಿ ಮಾಯ ತೊಗೊಂಡಿದ್ದು ಪ್ರಯತ್ನ ಮಾಡಿ ಜ್ಞಾನ ಇಚ್ಛಾ ಪ್ರಯತ್ನ ಸೋಕರ್ತ ಕಯ ಜಾವೇ. ಕಾರ್ಯಕ್ಕೆ ಉಪಾದಾನಕ ಅಂದರೆ ಮಣ್ಣಿಂದ ಹೆಂಗೆ ಅವನಿಗೆ ಕುಂಬಾರ ಜ್ಞಾನ, ಹಂಗೆ ಈ ಮಾಯಲ್ಲಿ ಇರುವ ಎಲ್ಲ ಸೃಷ್ಟಿಕ್ರಮದು ಜ್ಞಾನ ಅವನಿಗೆ ಅದ. ಮಾಯಾ ಇವೆಲ್ಲ ಕಾರ್ಯ ಜಗತ್ತಿಂದು ಈಶ್ವರನಿಗೆ ಅವನಿಗೆ ಜ್ಞಾನ ಅದ. ಅದಕ್ಕೆ ಆ ಈಶ್ವರ ಜ್ಞಾನ अपरोक्ष ज्ञान है. तथा कार्य के करने की जो इच्छा तथा इच्छाजन्य जो प्रयत्न कृति ಅಂದ್ರೆ ಒಂದೇ ಕೃತಿ ಅಂದ್ರೆ ಒಂದೇ ಪ್ರಯತ್ನ ಒಂದು ಕೃತಿ ಅಂದ್ರೆ ಯಾರಿಲ್ಲ. उत्साह रूप प्रयत्न कृति ये तीनों जिस विषय रहे सोई करता कया जावे है. करता कया जावे जैसे कुलालादिक ता ज्ञान इच्छा प्रयत्न वाले होने थे घटादि कार्यों के करता कया जावे है. ತಿಳಿದು ಘಟಾದಿ ಕಾರ್ಯಕ ಕುಲಾಲ ಕುಂಬಾರ ಕರ್ತ ಅಂತ ಹೇಳ್ತಾರೆ.
ಜ್ಞಾನ ಇಚ್ಛಾ ಪ್ರಯತ್ನ ಇರೋಣದ್ರದಿಂದ कया जावे है। इस प्रकार का कर्तापना चेतन विषय संभव है, जड़ माया विषय संभवता नहीं। जड़ ಮಾಯಾದಲ್ಲಿ ಮಾಯೆಯಲ್ಲಿ ಕೇವಲ ಮಣ್ಣಿನಿಂದನೂ ಘಟ ಆಗಲ್ಲ. ಮಣ್ಣು ಜಡ ಐತಿ, ಮಣ್ಣಿನಿಂದ ಆಗ್ತದೇನು? ಮಣ್ಣಿನಿಂದ ಘಟ ಆಗಲ್ಲ. ಅಂದರೆ ಕೇವಲ ಮಣ್ಣಿನಿಂದನೇ ಘಟ ಆಗಲ್ಲ. ಇವಾಗ ಕುಂಬಾರ ಬೇಕೇ ಬೇಕು. ಅಂದರೆ ಜಡ ಯಾವ ಮಣ್ಣಿನಿಂದ ಹೆಂಗೆ ಘಟ ಆಗಲ್ಲೋ ಆ ಕೇವಲ ಮಾಯನೂ ಕೂಡ ಜಡನೇ ಅದ, ಮಾಯನೂ ಕೂಡ ಜಡನೇ ಅದ. ಅದಕ್ಕೆ ಮುಂದೆ ಅವರು ಹೇಳ್ತಾ ಇದ್ದಾರೆ, जड़ माया विषय संभवता नहीं, याते जगत कर्तृत्व पद के करने थे ता माया विषय ता उक्त लक्षण की अतिव्याप्ति होवे नहीं। ನಾವು ಜಗತ್ ಕರ್ತೃತ್ವ ಪದ ಇಟ್ಟಿರೋಣದಿಂದ ಆ ಮಾಯೆಯಲ್ಲಿ ಅತಿವ್ಯಾಪ್ತಿ ದೋಷ ಬರುವುದಿಲ್ಲ. किंवा जगत कर्तृत्व इतना मात्र ही जो ब्रह्म का तटस्थ लक्षण करते तो न्यायिकों ने जगत का केवल कर्ता रूप करके माना, जो ईश्वर ताके विषयता उक्त लक्षण की अतिव्याप्ति होती। ಕೇವಲ ಜಗತ್ತಿಗೆ ಅವರು ಈಶ್ವರ ನಿಮಿತ್ತಿ ಕಾರಣ, ಉಪಾದಾನ ಕಾರಣ ಹೇಳ. ಪರಮಾಣು ಜಗತ್ತಿಗೆ ಉಪಾದಾನ ಕಾರಣ, ಪರಮಾಣು ईश्वर निमित्त कारण। न्यायिकों ने जगत का केवल कर्ता रूप करके माना, जो जो ईश्वरता के विषयता उक्त लक्षण की अतिव्याप्ति होती। ता अतिव्याप्ति दोष के निवृत्त करने वास्ते ता लक्षण विषय जगत उपादानत्व एक कथन कर्या। और केवल ईश्वर ने जगत एक कारण कर्या। हाँ, ताते नैयायिक परमाणु को तो जगत का उपादान करण माने है, ईश्वर को जगत का कर्ता माने। न्यायिकರು ಜಗತ್ತಿಗೆ परमाणु प्रधान, ಅದು परमाणु प्रधान ಇವು ಜಡ ಇದ್ದಾವ. ईश्वरन को जगत का कर्ता माने। इस प्रकार न्यायिकों ने जगत के उपादान का तथा कर्ता का भेद ही अंगीकार कर्या है। ಈ ರೀತಿಯಿಂದ ಅವರು ಈಶ್ವರ ಕರ್ತ ಇದ್ದಾನೆ, ಪರಮಾಣು ಪ್ರಧಾನ, ಇವು ಉಪಾದಾನ ಕಾರಣ ಇದ್ದಾವ ಅಂತಂದರೆ ನ್ಯಾಯ ಮತ್ತು ಸಾಂಖ್ಯರು ಈ ರೀತಿ ಭೇದನ್ನು ಮಾಡಿದ್ದಾರೆ. उपादान का तथा कर्ता का भेदी अंगीकार कराई। और हम सिद्धांतियों ने तो ब्रह्म को जगत का अभिन्न निमित्त उपादान कारण मान्या है। ಅದು ಸಿದ್ಧಾಂತಿಗಳು ವೇದ ನಾವು ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳುತ್ತೇವೆ, ಮಾನ್ಯ है। याते जगद उपादानत्व इस पद के करने थे ता नैयायिक अभिमत ईश्वर विषय ता लक्षण की अतिव्याप्ति होवे नहीं। ನಾವು ಜಗತ್ ಉಪಾದಾನತ್ವ ಈ ಪದ ಇಟ್ಟಿರೋದ್ರಿಂದ ನ್ಯಾಯಿಕ ರೂಪಲ್ಪಟ್ಟಂಥ ಅಭಿಮತ ಅಂದರೆ ಸ್ವೀಕಾರಲೇಲೆ, ಸ್ವೀಕರಿಸಲ್ಪಟ್ಟಂಥ ಅಭಿಮತ. ನ್ಯಾಯಿಕ ಅಭಿಮತ, ಅಭಿಮತ ಎಲ್ಲಿ ಬಂದ? ನ್ಯಾಯಿಕ ಅಭಿಮತ हाँ, इले में न्यायिक अभिमत भेद की न्यायी, सांख्य अभिमत स्व प्रकाश की न्यायी, ये अविद्या स्व पर निर्वाहक है। अभिमत ಅಂದ್ರೆ ಸ್ವೀಕಾರ ಲೇಲೆ, ಸ್ವೀಕರಿಸಲ್ಪಟ್ಟ ईश्वर विषयता लक्षण की अतिव्याप्ति होवे नहीं। इन मत इन शंका ಮಾಡ್ತಾನೆ, ಅತಿವ್ಯಾಪ್ತಿ ಅವ್ಯಾಪ್ತಿ ಅವು ಏನು ಲಕ್ಷಣಗಳು ನಾನೇ ಹೇಳ್ತಾರೆ.